ಒಂದು ನಿಮಿಷ. ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವು ನೋಡಿದ ಹಾಗೆ ಈ ಥರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು. ಇವತ್ತು ಬಂದಿದ್ದಾರೆ ಅಂದರೆ ಈ ತಂಡದ ಮೇಲೆ, ತಂಡದವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಇಬ್ರದ್ದು ಕೈವಾಡ ಇರ್ಬೋದು, ಒಂದು ರಘು ಸರ್ದು, ಇನ್ನೊಂದು ನಾಗೇಂದ್ರ ಸರ್ದು ಅಲ್ವಾ ಸರ್? ಕರೆಕ್ಟಾಗಿ ಹೇಳ್ತಾ ಇದ್ದೀನ ನಾನು? ಹೌದಾ? ಮಳೆ ಬರುತ್ತೆ ಜೋರಾಗಿ. ಹಾಗಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರೆಸಿದ್ದೀವಿ ನಿಮಗೆ ವೆಲ್ಕಮ್ ಮಾಡ್ಸೋಕೆ. ಎಲ್ಲ ಈ ಥರದ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ, ಡೈರೆಕ್ಟ್ರು, ಸ್ಟಾರ್ ಕಾಸ್ಟು. ಇವತ್ತು ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ದಾರೆ, ನಿಮ್ಮನ್ನ ಸ್ಪೆಷಲಾಗಿ ವೆಲ್ಕಮ್ ಮಾಡಬೇಕು ಅಂತ ಆ ಗೆಸ್ಟ್ಗಳನ್ನ ಕರಿತೀನಿ ನಾನು. ಹುಡುಕ್ತಾ ಇದ್ದೀರಾ ಸರ್? ಎಲ್ಲ ಗೆಸ್ಟ್ಗಳು ಬಂದ್ಬಿಡಿ. ಪ್ರಜಾಕಿರಣ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಮಕ್ಕಳು ಇವರೆಲ್ಲ. ಸ್ಪೆಷಲ್ ಗೆಸ್ಟ್ ಇವ್ರುಗಳೇ. ಈ ಕಡೆಯಿಂದ ಕೊಡಿ, ಕ್ಯಾಮ್ರಾಗಳಿಗೆ ಅಡ್ಡ ಬರ್ಬೇಡಿ, ಈ ಕಡೆಯಿಂದ ಕೊಡಿ. ಹಾ, ಪಟ್ನಾಯಕ್ ಸರಿಗೆ ಒಂದಷ್ಟು ಜನ ಕೊಡಿ. ಹಾ, ಯಾರ್ಯಾರು? ಮೋಕ್ಷ ಸರ್. ಹಾ, ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಮತ್ತೆ ಕರಿತೀನಿ. ಥ್ಯಾಂಕ್ ಯು. ಇಲ್ಲೇ ಇಲ್ಲ ಪ್ರೇಮ್ ಸರ್, ಮಧ್ಯಕ್ಕೆ ಬಂದ್ಬಿಡಿ ಸರ್. ಸ್ವಲ್ಪ ಮುಂದೆ ಬಂದ್ಬಿಡಿ ಪ್ರೇಮ್ ಸರ್. ಹಾ, ರಘು ಸರ್ ಬನ್ನಿ, ನೀವು ಬನ್ನಿ. ಎಲ್ಲ ಸ್ಮೈಲ್ ಮಾಡಿ. ಹಾ, ಒಂದು ಹಿಂಗೆ ಸಿನಿಮಾ ಟೀಮಿಗೆ ವಿಶ್ ಮಾಡಿ ಎಲ್ಲ. ಆಮೇಲೆ ಹೇಳಬೇಕು ಹಾಡು ಹೆಂಗೆ ಬಂದಿದೆ ಅಂತ, ಆಯ್ತಾ? ಹಾಡು ಕೇಳಾದ್ಮೇಲೆ. ಓಕೆ, ಮಕ್ಕಳೆಲ್ಲ ಈಗ ನಿಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಳ್ಳಿ. ನಿಧಾನಕ್ಕೆ ಹೋಗಿ. ಪ್ರೇಮ್ ಸರ್. ಎಲ್ಲರಿಗೂ ನಮಸ್ತೆ. ನಮ್ದೊಂದು ಟೈಗರ್ ಮೈ ಇದೆ, ಕುರಿ. ಎಲ್ಲರಿಗೂ ನಮಸ್ತೆ. ಆ್ಯಂಡ್ ಇವತ್ತು ನನ್ನ ಅದೃಷ್ಟ ಅನ್ಕೊತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ನಾನು ಸಾಮಾನ್ಯವಾಗಿ ನಮ್ಮದು ಇವಾಗೆಲ್ಲ ವರ್ಕ್ ನಡೀತಾ ಇರೋದ್ರಿಂದ ಎಲ್ಲೂ ಹೋಗಿಲ್ಲ ಕೂಡ. ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು. ಅವ್ನು ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ. ಏನಕ್ಕೆ ಅಂದರೆ ಆರ್ ಪಿ ಸರ್. ಓಕೆ, ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದರೆ ಏನೋ ಹುಟ್ಟು ಅಂತೀವಲ್ಲ, ಬರ್ತ್ ಅಂತೀವಲ್ಲ, ಅದೊಂದು ಕೊಟ್ಟಿದ್ದು ನಮಗೆ. ನಿಜವಾಗ್ಲೂ ಥ್ಯಾಂಕ್ ಯು ಆರ್ ಪಿ ಜಿ. ನಿಮ್ಮ ಸಾಂಗ್ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತಾಯಿದ್ದೀನಿ. ನಾನು ಸಾಂಗ್ ಆಲೇ ಕೇಳಿದ್ದೀನಿ. ಇಟ್ಸ್ ಅಮೇಝಿಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು. ಅದ್ಭುತವಾದ ಸಾಂಗ್ ಇದೆ. ನಾನು ಅದನ್ನೇ ಹೇಳಿದೆ ಅವನಿಗೆ, ಫಸ್ಟ್ ಈ ಸಾಂಗ್ನ ಬಿಟ್ಬಿಡು, 100% ಆಡಿಯನ್ಸ್ಗೆ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ, ದಯವಿಟ್ಟು ಬೇರೆ ಯಾವುದು ಥಿಂಕ್ ಮಾಡಬೇಡ ಅಂತ. ಆರ್ ಪಿ ಜಿ, ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್. ನನಗೆ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡಿಕೊಡಿ ಒಂದು ಸಾಂಗು. ಆ್ಯಂಡ್ ನಾನು ಮತ್ತು ಗುಂಡ, ನಾನು ಯಾವಾಗಲೂ ಅವ್ನಿಗೆ ಹೇಳ್ತಿದ್ದೆ ನನಗೆ, ನಾಯಿ ತಾಯಿ ಎರಡಿದ್ದೆಲ್ಲ ತುಂಬ ನಿಯತ್ತು. ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ. ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ, ತಾಯಿನೂ ಅಷ್ಟೇ. ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ, ಪುರಾಣದಿಂದ ತಗೊಬನ್ನಿ, ಎರಡು ಕೈ ಬಿಡಲ್ಲ. ಸೊ ಅವ್ನಿಗೆ ಯಾವತ್ತೂ ಹೇಳಿದೆ, ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ, ಕಾಸು ಮಾಡಿದ್ಯಾ ನೀನೇನೋ, ನಮ್ಮನ್ನು ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ, ನೀನು ಬಡಿ ಮಗನೇ ನಾಯಿ ಇಟ್ಕೊಂಡು ಮಾಡ್ತಿದೆಯಲ್ಲ, ಕಾಸು ಮಾಡ್ಬಿಡ್ತಾ ಇದೀಯ ಅಂತ. ಎನಿವೆ, ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್. ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದರೆ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ, ಅವ್ರ ಜೊತೆ ನಾನು ಇರ್ತೀನಿ. ಬೆಸ್ಟ್ ವಿಶಸ್ ಹೇಳಿ ಆರ್ ಪಿ ಸರ್. ಆ್ಯಕ್ಚುಲಿ RP.1, excuse me, RP.2, this is re-entry. Nanu ಮತ್ತು ಗುಂಡ, again Prem sir. It started with Prem sir and again Prem sir. Let's watch the song Nanu ಮತ್ತು ಗುಂಡ. ಅಂದರೆ ಆರ್ ಪಿ ಸರ್ 2.0 ಇದು ಈ ಸಿನಿಮಾಯಿಂದ. ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್.
ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟು, ಇದು ಮಕ್ಕಳ ಹಾಡು, ಅದನ್ನ ನೀವು ರಿಲೀಸ್ ಮಾಡ್ತೀರಾ. ಒಂದು ಇದು ಎಲ್ಲರೂ ಕೇಳಂತ ಹಾಡು, ನಾಲ್ಕೆ ಮಕ್ಳು ಅಂತಿಲ್ಲ, ಯಾಕಂದ್ರೆ ಟ್ಯೂನ್ ಹಂಗೆ ಆರ್ ಪಿ ಸರ್ದು ವಾಯ್ಸ್ ಇದೆಯಲ್ಲ. ಈಗ ನೋಡ್ತಾ ಇದ್ದೆ ನಾನು ಇದನ್ನ, ಯಾವುದು ಕಂಪೋಸಿಂಗ್ ಇದು, ಅವ್ರ ವಾಯ್ಸ್ ಒಂದ್ ಸ್ವಲ್ಪ ಲೈಕ್ ಮಚ್ ಹೇಟ್ಗಳಿದ್ದಂಗೆ. ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ, ಆಂಟ್ ಆಗುತ್ತೆ, ತುಂಬಾ ಆಂಟ್ ಆಗುತ್ತೆ. ಸೊ ಆ ಥರದ್ದು ಒಂದು ವಾಯ್ಸು, ಮತ್ತೆ ಅವ್ರ ರಾಗಗಳೇ ಹಂಗೇನೆ. ಅವ್ರ ಯಾವ ಅವರೊಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ. ಸೊ ಆ ಥರ ಎನಿವೆ. ಸೊ ಇವತ್ತು ಖುಷಿ ಆರ್ ಪಿ ಸರ್ ಸಾಂಗು, ಅದು ನಾನು ಮತ್ತು ಗುಂಡ ನಮ್ಮ 5 ಪಿಕ್ಚರ್ ರಿಲೀಸ್ ಮಾಡ್ತೀವಿ ಅಂತ. ಅಂಡ್ ಆಲ್ ದ ವೆರಿ ಬೆಸ್ಟ್. ಸಾಂಗ್ಗೆ ಒಳ್ಳೇದಾಗ್ಲಿ. ನಾನು ಮತ್ತು ಗುಂಡ ಸಾಂಗ್ ಲಾಂಚ್ ಆಗಿ ಥ್ಯಾಂಕ್ ಯು. ತುಂಬ ಖುಷಿ ಇದೆ. ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ ಮೇಲೆ ಅಯ್ಯೋ ಈ ಥರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ, ನಮ್ಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಕಾಲ್ ಮಾಡಿ ಈ ಥರದ್ದು ಒಂದು ಪಾತ್ರ ಇದೇ ಮಾಡ್ತೀರಾ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ಆಮೇಲೆ ನಮ್ಗೆಲ್ರಿಗಿಂತ ಈಗ ಒಬ್ಬರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ. ಬಟ್ ಅವನು ನಮಗೆ ಗುಂಡನೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ. ಪಾಪ ನಾವು ಎಷ್ಟು ಸತಿ ರೀಟೇಕ್ ತೊಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆ್ಯಕ್ಟ್ ಮಾಡ್ತಿದ್ದ ಅವನು. ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ವಿ ಆರ್ ಬ್ಲೆಸ್ಡ್. ಆ ಥರ ತುಂಬ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ. ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ, ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ. ತುಂಬ ವಿಷಯಗಳು ತಿಳ್ಕೊಂಡ್ವಿ ಆ್ಯಕ್ಚುಲಿ ಅವನ ಬಗ್ಗೆ. ಅವ್ನು ಸಪೋರ್ಟ್ ಮಾಡ್ದ ಅಷ್ಟೇ, ಅದರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ. ಅವ್ನು ಸಪೋರ್ಟ್ ಮಾಡ್ದ. ಅವ್ನು ಹೆಂಗೆ ನಾನು ಹಿಂಗಿರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ಥರ ಅವ್ನು ನಮ್ಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದ ಪಾಪ. ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ. ಆ್ಯಂಡ್ ಜೀವನ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ ಫೀಲ್ ಇವಾಗ ಬರುತ್ತೆ. ಅವಾಗ ಅಂದರೆ ಸುಮ್ಮನೆ ಇವು ಸಿಕ್ಕಾಪಟ್ಟೆ ತರಲೆ, ನಾನು ಬಡಿ ಮಗನ ಏನಾರು ತೊಗೊಂಡು ಹೊಡೆದ್ಬಿಡ್ಲ ತಲೆಗೆ ಅನ್ಸೋದು. ಹುಚ್ಚಾಪಟ್ಟೆ ಮಾಡೋನು ಸರ್. ಆಮೇಲೆ ಆ ನಾಯಿಗೆ ರಾಸ್ ಎತ್ತು ಬಿಡೋದು, ಹಂಗೆ ಇದು ಮಾಡೋನು. ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ, ಡೈರೆಕ್ಟರ್ ಸರ್ ಜಾಸ್ತಿ ಬೈಬೇಡಿ ಮೇಡಮ್, ನಮ್ಮ ಅಣ್ಣನ ಮಗ ಅಂದರು. ಅಯ್ಯೋ ಸಾರಿ ಸರ್. ಆಮೇಲೆ ಗೊತ್ತಾಯಿತು ನನಗೆ. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಜಿ ಅಣ್ಣನ ಜೊತೆಗಿರ್ಬೋದು ತುಂಬ ಚೆನ್ನಾಗಿತ್ತು. ತುಂಬ ಯುವನ್ ಜೊತೆಗೆ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಿಂದ ಶೂಟ್ ಮಾಡಿದ್ವಿ. ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ, ಇನ್ನೂ ಯಾವಾಗನ್ನ ರಿಲೀಸ್ ಮಾಡ್ತೀರಾ, ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ, ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಫೈನಲಿ ಅವರೇ ಫೋನ್ ಮಾಡಿಬಿಟ್ಟು ಈ ಥರದ್ದು ಒಂದು ಟೀಸರ್ ಲಾಂಚ್ ಮಾಡ್ತಾಯಿದ್ದೀವಿ, ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ, ಸಾಂಗ್ ಬಿಡುಗಡೆ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ರು. ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವನ್. ಗುಂಡ ಮತ್ತು ನನ್ನ ಮಧ್ಯೆ ಬಾಂಡ್ ಬೆಳೆಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಆದರೂ ಬಿಡಲಿಲ್ಲ, ಮಾಡ್ದೋ. ಸ್ವಲ್ಪ ಡಿಫಿಕಲ್ಟ್ ಇತ್ತು, ಆದರೂ ಮಾಡ್ದೋ. ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾಯಿದ್ದ. ಆ ಥರ ಅವನು ಅಲ್ಲಿ ಎಲ್ಲರನ್ನೂ ಶೈನ್ ಮಾಡ್ತಾಯಿದ್ದ. ಸೊ ಇಷ್ಟೇ. ಇಲ್ಲಿ ಬಂದಿರೋರಿಗೆಲ್ಲರನ್ನೂ ನಾನು ಇಷ್ಟೇ ಕೇಳೋದು, ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆರ್ ಪಿ ಸರ್, ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಹಾನರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ. ಒಂದು ಸ್ವಲ್ಪ ಇವಾಗ ಜೆಲಸಿ ಸ್ಟಾರ್ಟ್ ಆಗ್ತಾಯಿದೆ, ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟ್ರ್ ಮೇಲೆ. ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ, ಅಲ್ಲೂ ಎಲ್ಲ ಬಂಟಿ ಅಂತ ಅವನಿಗೆ ಮುತ್ಕೊತಾರೆ. ನಾನು ಯಾರೂ ಕೇರ್ ಮಾಡ್ತಾಯಿಲ್ಲ. ನಂದು ಸಾಂಗು ಬಂದಿಲ್ಲ, ನಾನೇನು ಇನ್ನೂ ತೋರಿಸೋ ಇಲ್ಲ. ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೇ, ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ. ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ, ಅದು ಹೆಮ್ಮೆನೂ ಇದೆ ನನಗೆ. ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ. ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ. ಮೇಯ್ನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ. ಇವನ್ ಈ ಇವೆಂಟು ನೋಡ್ಬೋದು, ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ. ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ಥ್ಯಾಂಕ್ ಯು ಸರ್. ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿದೆ ಸರ್ ಅವ್ರಿಗೆ ಫಸ್ಟ್. ಇಟ್ಸ್ ಆನ್ ಆನರ್ ಸರ್, ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಹಾನರ್ ನನಗೆ. ಯಾಕಂದರೆ ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೀವಿ, ಯಾವಾಗಲೂ ನೋಡ್ತಾ ಇರ್ತೀವಿ. ಆ್ಯಂಡ್ ಫ್ಯಾನ್ ಬಾಯ್ಸ್ ನಾವು. ಸೊ ಹ್ಯೂಜ್ ಆನರ್ ಸರ್. ಅದನ್ನು ಅವನು ಇವಾಗ ಬಂದವಾಗಲೂ ರೇಗಿಸ್ತಾ ಇದೆ ಅವನ್ನ. ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಬಡಿ ಮಗ ನೀನು ಒಂದು ನಾಯಿನ ಇಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಕಳ್ಳ ಬಡಿ ಮಗ ಅಂತ. ಸೊ ಎನಿವೆ. ಆ್ಯಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು. ಏನಕ್ಕೆಂದರೆ ನಾನು ಕೇಳಿದ್ದೆ, ವಿಜುವಲ್ ನೋಡಿರಲಿಲ್ಲ, ಕೇಳಿದ್ದೆ.
ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣವೇ ಒಂದು ಕನ್ಫರ್ಮ್ ಇರುತ್ತೆ, ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕೆಂದರೆ ಅವ್ರು ತುಂಬ ಸೋಲ್ ಇದೆಲ್ಲ ಒಂದು ಕತೆ ಅಂದಮೇಲೆ, ಸೊ ಅದನ್ನು ನಾನು ಹಿಂದೆ ಹಂಸಲೇಖವರಾಗಲಿ ಇಳಿಯರಾಜವರಾಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್ ಪಿ ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರು ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗು ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಶಾರ್ಟ್ ಬಿಗ್ ಹಿಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. ಸೊ ಆಲ್ ದ ಬೆಸ್ಟ್, ಅದ್ಭುತವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಆ್ಯಂಡ್ ಪೊಯಮ್ ಯೂಟ್ಯೂಬ್ ಚಾನಲಲ್ಲಿ ಪೊಯಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಲೇ ಬಿಟ್ಟಿದ್ದಾರೆ. ಗ್ಯಾರಂಟಿ ನಿನಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ, ಆಡಿಯೋ ಹಿಟ್ ಆಗ್ತದೆ, ಕಾಸು ಬರ್ತದೆ. ನನಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೂ ಕಾಸು ಬರ್ತದೆ. ಒಳ್ಳೇದಾಗಲಿ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಅಷ್ಟೇ. ಅಪ್ಪು ಸಾರು ಮತ್ತು ಮಹೇಶ್ ಅಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು. ಆ್ಯಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡಲಿ, ಸೊ ಈಸ್ ದೇರ್ ಆಲ್ವೇಸ್ ವಿತ್ ಮೀ. ನಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ. ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ನಿರ್ಮಾಪಕ, ನಿರ್ದೇಶಕ, ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೇ ಇದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅವರು ಇಲ್ಲೇ ಇದ್ದಾರೆ, ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಇವತ್ತು 20 ವರ್ಷ ಆಗಿದೆ ಆಕಾಶ್ ಅಂತಂದರೆ ಖುಷಿಯಾದ ವಿಷಯ. ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತೂ ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಕೋತೀನಿ. Thing because this is 20 years of Akash. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೇ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಅಪ್ಪು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ. ಆ್ಯಂಡ್ ವಿತೌಟ್ ಯು ವಿ ಫೀಲ್ ದಟ್ ಎಂಪ್ಟಿನೆಸ್, ರಿಮೆಂಬರಿಂಗ್ ಯು ಆನ್ ದಿಸ್ 20th year of Akash. ಆ್ಯಂಡ್ ಯು ಆರ್ ದೇರ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್. ವೆರೆವರ್ ಯು ಆರ್, your blessings are there with us. Thank you for being with us. Yeah, thank you very much Appu sir for whatever you are with us. Thank you. Yeah, no. ನಿಮ್ಮ ವಾಯ್ಸಲ್ಲಿ ಆ ಹಾಡು ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ ಮೀಟ್ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು, ಒಂದು ಮೋಡಲ್ಲಿ ಅದು ಒಂದು ಫೀಲೇ ಚೇಂಜ್ ಆಗೋಗ್ಬಿಡ್ತು ಸರ್. ಅದು ನಿಮ್ಮ ಧ್ವನಿ, ಆ ಬರವಣಿಗೆ, ಆ ಹಾಡನ್ನು ಮಾಡಿರೋ ಅಪ್ಪು ಸರ್ ಅವರೆಲ್ಲರಿಗೂ ಇರೋವಂಥ ತಾಕತ್ತು ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೆಂಗೆ ಒಪ್ಸಿದ್ರು ಸರ್ ಇವ್ರು ನಿಮಗೆ? Yeah, actually I saw the part 1. He made me watch the part 1 first. Part 1 was a decent movie and there are a lot of emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just an animal and human emotion. There are a lot of things, a soul connection in it. It's a love story between a boy and a dog, I can say. It's a beautiful, soulful love story. Anyone will fall in love with this movie. That is the kind of script it is. So I fell in love and I agreed. Yeah. ಸೂಪರ್. ಇವತ್ತು ಒಂದು ಹಾಡಷ್ಟೇ ರಿಲೀಸ್ ಆಗಿರೋದು, ಟೋಟಲ್ 6 ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್, ಆ ಹಾಡುಗಳು ಇನ್ನು ಹೆಂಗೆ ಮೂಡ್ ಬಂದಿರ್ಬೋದು ಅಂತ. ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. Yeah, give mic to Prem sir. No, there is a small thing that because I am directing, he feels that okay, he became director, he won't work for me. No, I am officially telling he is always my director, I am his music director. Okay.
Now it's his time to announce. ಆಲ್ವೇಸ್ ನಾನು ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಹತ್ರದಿಂದ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ್ ಆಗೋದಾಗಲಿ ಸೊ ಪ್ರತಿಯೊಂದು ಸೊ ನನಗೆ ಗೊತ್ತಿರಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ಗಳಿಗೆ ಹೋಗ್ಯಾರೆ ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹಿಂದೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರಲಿಲ್ಲ ಬಂದು ಹೇಳೋದ್ಮೇಲೆ ಆರ್ ಪಿ ಸರ್ ಯಾರು ಮ್ಯೂಸಿಕ್ ಅಂದೆ ಆರ್ ಪಿ ಸರ್ ಅಂದ ಹೌದ್ರಾ ಆರ್ ಪಿ ಸರ್ ಮಾಡ್ತೀಯಾರಾ ಓಕೆ ಅಂತ ನೋಡಿ ಖುಷಿ ಆಯಿತು ಆರ್ ಪಿ ಸರ್ ಬರ್ತಾವ್ರೆ ಅಂದ ತಕ್ಷಣ ಬಂದೆ ನಾನು ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗಲಿ ಮೊಮ್ಮಗ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ಕೆ ಚಾನ್ಸೇ ಇಲ್ಲ ಆ ಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆರ್ ಪಿ ಸರ್ನ ಕೇಳಿದೆ ಎಲ್ರು ನನಗೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತೀನಿ ತಿರ್ಗಿ ಅಂತ We both will come up with a beautiful love story. 100% ವಿಲ್ ಗೆಟ್ ಬ್ಯಾಕ್ ಲವ್ ಸ್ಟೋರಿ ಗ್ಯಾರಂಟಿ 100% ಶೂರ್. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗೆ ಆರಿಸಿದ್ರು ಫಸ್ಟ್ ಇವೆಂಟ್ಗೆ, ಅದಕ್ಕೆ ಸರ್ ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಅಲ್ಲ ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ಇಲ್ಲ ಅವನು ನನ್ನನ್ನು ನಂಬ್ತಿರ್ಲಿಲ್ಲ. ಬರುವಾಗ ಮುಂಚೆನೆ ಮನು ಫೋನ್ ಮಾಡ್ದ, ಗುರು ಎಲ್ಲಿದ್ಯಾ, ಎಲ್ಲಿ ಬರ್ತಾ ಇದೆಯಾ, ಇಲ್ಲ ಇದ್ದೀನಿ ಬಸ್ ಬರ್ತಾ ಇದ್ದೀನಿ, ನಾನು ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದರು, ಸಾಂಗ್ ಕೇಳಿಬಿಟ್ಟು ಸಕ್ಕತ್ತಾಗಿದೆ, ಯಾವುದು ರಿಲೀಸ್ ಮಾಡಬೇಡ, ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಂತ. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ, ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತು ಇನ್ನೊಬ್ಬರು ದಿಗ್ಗಜರು, ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು, ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದಾರಲ್ಲ, ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು ಅಂತ ಹುಡುಕ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ, ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಗೆ ಭೂಮಿಲ್ದೆ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು. ಆಮೇಲೆ ಕತೆ ಕೇಳಿದರು, ಎಲ್ಲ ಆಯಿತು. ಕತೆ ಕೇಳಿದ ಮೇಲೆ ಆರ್ ಪಿ ಸರ್ದೊಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್, ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು. ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟರು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳೋಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ. ಅಂದರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕಿತ್ತು, ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ, ಇಲ್ಲೊಂದು ಈ ಥರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಅದು ಇದೆ, ಇದೂ ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ, ಈ ಸಾಂಗ್ ಲಿರಿಕ್ಕು ನಾನೇ ಬರ್ತಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಲ್ಲ ತಕ್ಕ ಮಟ್ಟಿಗೆ ಟ್ರೈ ಮಾಡಿ. ಈ ಥರ ಡೈರೆಕ್ಟ್ರು ಓಕೆ ಅಣ್ಣ, ಈ ಥರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮಗೆ ಡವ್ ಮಾಡ್ತೇನೆ, ನಾವು ಅದೇ ಸ್ಕೂಲಲ್ಲಿ ಬಂದಿರೋದು. ಇಲ್ಲ ಏನಂದರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗೆ ಬಂತು ಅಂದರೆ, ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ವಾ, ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಜೊತೆಗೆ ಮೀಟ್ರ್ ಹಿಡ್ದು ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲಿಗೆ ಬಂದಿದ್ದೀವಿ. ಅದಾಯಿತು. ಅದಾದಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು. ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದ್ದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದ್ದು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ. ಮತ್ತು ಡಾಗ್ ಜೊತೆ, ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತು ಸಿಂಬುನ್ ಜೊತೆ ಕನೆಕ್ಟ್ ಆಗಬೇಕಾಗಿತ್ತು ಫಸ್ಟು. ಇವನ್ನ ಎವ್ರಿ ಡೇ ಒಂದು 3 months ಕಳಿಸಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೈಕೊಂಡು ನಮ್ಮ ಹಿಂಗೆ ಮಾಡುತ್ತೆ ಅಂತ ಹೋಗೋಣ, ಟ್ರೈನಿಂಗ್ ತೊಗೊಂಡ, ಚೆನ್ನಾಗಿ ಮಾಡ್ದ. ಅದೇ ಥರ ರಾಕೇಶ್ ಅವರು, ನಾನು ಇವರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಅವರು ಬ್ಯೂಟಿಫುಲ್. ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ, ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು. ಸೊ ಅದಾದಮೇಲೆ ನಮಗೆ ಪಾರ್ಟ್ 2ನ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಅದನ್ನು ಟ್ರೈ ಮಾಡಿ
ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊತೀನಿ. ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊತೀನಿ. ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತು ಇನ್ನೊಂದು ಸಾಂಗು ತೊಗೊಂಬರ್ತೀವಿ. ಥ್ಯಾಂಕ್ ಯು. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು. ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬ ಚೆನ್ನಾಗಿ ರೆಸ್ಪಾನ್ಸು, ಅವ್ರ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಫಸ್ಟೇ ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಏನಕ್ಕೆ ಅಂದರೆ ಫಸ್ಟ್ ಪಾರ್ಟು ಒಂದು ಟೀಸರ್ ಮಾಡಿದ್ದು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾರೂ ಇಲ್ಲ, ಬರೀ ಪ್ರೆಸ್ಸವ್ರು ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತಾಯಿದ್ದೀನಿ, ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಪುಷ್ ಮಾಡಿಬಿಟ್ರು. 1 ಮಿಲಿಯನ್ ಹೋಗ್ಬಿಡ್ತು. ಯಾರೂ ಇಲ್ಲ, ಬರೀ ಡಾಗ್ ಇರೋದು. ಸೊ ಈ ಪಾರ್ಟು ಕೂಡ ಅವ್ರು 100% ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ. ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಸೂಪರ್ ಸೂಪರ್. ಪ್ರೊಡಕ್ಷನ್ ಜವಾಬ್ದಾರಿನೂ ನಿಮ್ಮದೇ. ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಎಲ್ಲರಿಗೂ, ಮತ್ತು ನಮ್ಮ DOPಗೆ ಎಲ್ಲರಿಗೂ, ಮತ್ತು ನಮ್ಮ ಇವರು ಸ್ವಾಮಿ ಮೇಯ್ನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ, ಡಾಗ್ ಟ್ರೈನರು K9 ಇದ್ರೂ. ನಂದು ಒಂದು ಯಾವ ಥರ ಇದೆ ಅಂದರೆ, ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳಲ್ಲ, ಡಿಸೈನರ್ನು ಇಟ್ಕೊಳ್ಳಲ್ಲ, ಯಾರನ್ನೂ ಇಟ್ಕೊಳ್ಳಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೇ. ನಮ್ಮ ಗರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಯಾರೇ ಡೈರೆಕ್ಟ್ರ್ ಆಗಲಿ ಅವ್ರು 100% ಪ್ರೊಡಕ್ಷನ್ ಮಾಡ್ತಾರೆ. ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರೇ, ಕ್ಯಾಶಿಯರು, ಮತ್ತು ಪ್ರೋಗ್ರಾಮ್ ಹೇಳೋರು ಅವರೇ, ಎಲ್ಲರೂ ಎಬ್ರಿಸೋರು ಅವರೇ, ಮತ್ತು ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ. ಈಗ ಬಂದಿರೋದು ಸಿಂಬಾನ ಬಂಟಿನಾ ಸರ್? ಬಂಟಿ ಸಿಂಬ ಇಬ್ರು ಇದ್ದಾರಾ? ಹಾಂ, ಕರಿ, ಇಬ್ರು ಬನ್ನಿ, ವೇದಿಕೆ ಮೇಲೆ ಬರಲಿ ಇಬ್ರು. ಇವರೇ ಮೇನ್ ಪಿಲ್ಲರ್ಸು. 4 ಜನ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಚಿಕ್ಕ ಪಪ್ಪಿ. ಸರ್ ಒಂಚೂರು ಕ್ಯಾಮ್ರಾಗೆ ಅಡ್ಡ ಬರಬೇಡಿ. ಹಾಯ್. ಇದು ಸಿಂಬಾ, ಅದು ಬಂಟಿ. ಸ್ವಲ್ಪ ಎಲ್ಲ ಹತ್ರ ನಿಂತ್ಕೊಳ್ಳಿ. DOP ತನ್ವಿಕ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್. ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾಯಿಂದ ನೀವು ಸೂಪರ್ ಡೂಪರ್ ಹಿಟ್ ಆಗ್ತೀರಾ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಲ್ ಅಂತ. ಸ್ವಲ್ಪ ಫೇಸ್ ಲಿಫ್ಟ್. ರೆಡಿ ಸಿಂಬಾ. ಆಗ್ಲಿಲ್ಲ. ಬಹಳ ಪ್ರೀತಿಯಿಂದ ಬಂದೆ. ಪ್ರೊಡ್ಯೂಸರ್ ಅಣ್ಣ, ನಿರ್ಮಾಪಕರು. ಆ ಕಡೆಯಿಂದ ಪುಟ್ಟಿ, ಆ ಕಡೆಯಿಂದ.